ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಗರಿಗರಿಯಾಗಿರೋ ದೋಸೆ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಹೌದು, ದೋಸೆ ಮಾಡೋಕ್ಕೆ ಬರದೇ ಇರೋರಿಗೆ ಮಾಡಿರೋವಂಥ ವಿಡಿಯೋ ಇದು. ಗರಿಗರಿಯಾಗಿರೋ ರುಚಿಯಾಗಿರೋ ದೋಸೆ ಮಾಡೋದು ಹೇಗೆ ಅಂತ ಈ ವಿಡಿಯೋಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಹೊಸೊಬ್ಬರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಅಳತೆಯಲ್ಲಿ ಬೇಕು ಅಂತ ನೀಟ್ಗೆ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಸೊ ಈಗ ಇದಕ್ಕೆ ನಾನು ಈ ಲೋಟದಲ್ಲಿ 4 ಲೋಟ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದು 4 ಜನಕ್ಕೆ ಆಗೋದು ಕ್ವಾಂಟಿಟಿ ತೋರಿಸ್ತಾ ಇರೋದು. ಸೊ ಈಗ ಇದಕ್ಕೆ ಈ ಗ್ಲಾಸ್ ಇದೆಯಲ್ಲ, ಇದರಲ್ಲಿ 4 ಲೋಟ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು 4 ಜನಕ್ಕೆ ಆಗುತ್ತೆ ಕ್ವಾಂಟಿಟಿ. ನಿಮಗೆ ಒನ್ ಟೈಮ್ಗೆ ಹೆಚ್ಚು ಕಮ್ಮಿ ಮಿಕ್ಕಿದ್ರೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಏನೇನು ಐಟಮ್ಸ್ ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ. ಇದೇ ಗ್ಲಾಸಲ್ಲೇ ನೀವು ಅಳತೆಗೆ ತಕ್ಕನಂಗೆ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದಕ್ಕೆ ನಾನು ಕಡಲೆಬೇಳೆ, ಇದು ಅರ್ಧಕ್ಕಿಂತ ಕಮ್ಮಿ, ಒಂದು ಇಷ್ಟಿರುತ್ತೆ ಈ ಪ್ರಮಾಣದಲ್ಲಿ, ಅರ್ಧಕ್ಕಿಂತ ಕಮ್ಮಿ ಅಷ್ಟು ಈ ಗ್ಲಾಸಲ್ಲಿ ಕಡಲೆಬೇಳೆ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನೆಕ್ಸ್ಟು ತೊಗರಿಬೇಳೆ ಬರುತ್ತಲ್ಲ, ನಾವು ಬೇಳೆ ಸಾಂಬಾರಿಗೆಲ್ಲ ಏನು ಬಳಸ್ತೀವಿ ಆ ಬೇಳೆ, ಇದು ಅರ್ಧ ಗ್ಲಾಸಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಉದ್ದಿನಬೇಳೆ, ಇದೇ ಗ್ಲಾಸಲ್ಲಿ ಉದ್ದಿನಬೇಳೆನೂ ಅರ್ಧ ಗ್ಲಾಸು ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಮೈನು ಕಲರ್ ಬರೋದಕ್ಕಾಗಲಿ ಫ್ಲೇವರ್ಗಾಗಲಿ ಘಮ ಘಮ ಅನ್ನುತ್ತೆ ದೋಸೆ. ಸೊ ಮೆಂತ್ಯ ಕಾಳು ನಾನು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಅದೇ ಗ್ಲಾಸಲ್ಲಿ ಅವಲಕ್ಕಿ ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ. ಬಟ್ ಇದನ್ನು ಈಗಲೇ ನಾವು ಆ್ಯಡ್ ಮಾಡಬಾರ್ದು. ನೀವು ಇವಾಗ ನಾನೇನು ತೋರಿಸಿದ್ದೀನಲ್ಲ, ಇದು ಫುಲ್ಲು ಇಂಗ್ರೀಡಿಯೆಂಟ್ಸ್ ಎಲ್ಲ, ಇದನ್ನು 8 ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು. ನೀಟಾಗಿ ವಾಶ್ ಮಾಡಿಕೊಂಡು 8 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀವಲ್ಲ. ಸೊ ಒಂದು 7 ಅವರ್ಸ್ ಆದಮೇಲೆ ಇನ್ನೊಂದು ಅವರಿಗೆ ನಾವು ಇದನ್ನು ರುಬ್ಕೊತೀವಿ ದೋಸೆ ಹಿಟ್ಟು ಅನ್ನೋವಾಗ ಈ ಅವಲಕ್ಕಿನ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಈಗಲೇ ಹಾಕಿದ್ರೆ ಅದು ಫುಲ್ಲು ಮೆತ್ತಗಾಗಿಬಿಡುತ್ತೆ, ಫುಲ್ಲೆಲ್ಲ ಕರ್ಗೋಗಿಬಿಡುತ್ತೆ ಅದು ನೀರಲ್ಲಿ. ಸೊ ಈಗಲೇ ಹಾಕೋ ನೆಸೆಸರಿ ಇಲ್ಲ. ನೀವು ಈವ್ನಿಂಗ್ ಒಂದು 5 o'clock ರುಬ್ಕೊತೀರ ಅನ್ನೋ ಟೈಮಲ್ಲಿ ಇದು 4 o'clock ಅಥವಾ 4:30 ಹಾಕಿದ್ರೂ ಸಾಕು ಅವಲಕ್ಕಿ. ಸೊ ಈಗ ಇದನ್ನು ಮುಕ್ಕಾಲು ಗ್ಲಾಸಷ್ಟು ಸೈಡ್ಗೆ ತೆಗೆದಿಟ್ಕೊತಿದ್ದೀನಿ. ಈಗ ಆ್ಯಡ್ ಮಾಡೋ ನೆಸೆಸರಿ ಇಲ್ಲ. ಸೊ ಇದನ್ನು ನೀಟ್ಗೆ ಇವಾಗ ವಾಶ್ ಮಾಡ್ಕೊಳ್ಳಿ. ಒಂದು 4 to 5 ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನು. ಸೊ ನೋಡಿ, ನಾನು ನೀಟಾಗಿ ಒಂದು 5 ಟೈಮ್ಸ್ ತೊಳ್ಕೊಂಡು ಇವಾಗ ಇದನ್ನು ಅದು ಏನು ಹಾಕಿರ್ತೀವಲ್ಲ ಅಕ್ಕಿ ಬೇಳೆ ಎಲ್ಲ, ಅದು ಫುಲ್ ಮುಳುಗೋಷ್ಟು ನೀರು ಹಾಕ್ಕೊಂಡು ಇದು 8 ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು. ಆ್ಯಂಡ್ ಇದು ನಾವು ಇನ್ನೇನು ರುಬ್ತೀವಿ ಅನ್ನೋವಾಗ ಅವಲಕ್ಕಿ ಮರಿದಿರ ಆ್ಯಡ್ ಮಾಡ್ಕೋಬೇಕು. ಸೊ ಒಂದು 8 ಅವರ್ ಈಗ ಇದನ್ನು ನೆನೆಯೋದಕ್ಕೆ ಬಿಡೋಣ. ಸೊ ನೋಡಿ, ನಾನು ಬೆಳಿಗ್ಗೆ ಏನು ನೆನೆಸಿಟ್ಟಿದ್ನಲ್ಲ ದೋಸೆ ಹಿಟ್ಟಿಗೆ 8 ಅವರ್ಸ್ ಆಗಿದೆ ನೋಡಿ, ನೀಟ್ಗೆಲ್ಲ ನೆಂದು ದಪ್ಪ ಆಗಿದೆ. ಸೊ ಈಗ ಇದನ್ನು ರುಬ್ಕೊಳ್ಳೋಣ. ಯಾವ ಹದದಲ್ಲಿ ರುಬ್ಕೋಬೇಕು, ಹೇಗೆ ರುಬ್ಕೋಬೇಕು ಅಂತ ಹೇಳ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ. ನೋಡಿ ಈ ಥರ ನೀಟಾಗಿ ನೆಂದಿರಬೇಕು. ನಾನೆಲ್ಲ ಮಿಕ್ಸ್ ಮಾಡಿ ತೊಳೆದಿದ್ರಿಂದ ಎಲ್ಲ ಮಿಕ್ಸಾಗಿ ನೀಟಾಗಿ ನೆಂದಿದೆ. ಸೊ ಈಗ ಇದನ್ನು ರುಬ್ಕೊಳ್ಳೋಣ. ಸೊ ನೋಡಿ, ಜಾಯಿಗೆ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ನಾವು ನಾವು ಇಡ್ಲಿಗಾದರೆ ರವೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ದೋಸೆಗೆ ಆಗಿದ್ದರಿಂದ ಫುಲ್ ನುಣ್ಣಗೆ ಬರೋ ಥರ ರುಬ್ಕೋಬೇಕು. ಈಗ ಇದು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನಾನಿವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ, ಆಗಲೇ ಏನು ತೋರಿಸಿದ್ನಲ್ಲ ಅದು. ಸೊ ಈ ರೀತಿ ನುಣ್ಣಗೆ ಆಗೋವರೆಗೂ ರುಬ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಈ ಹದ ಬರಬೇಕು. ನೋಡಿ ನುಣ್ಣಗಾಗಿದೆ, ಕಾಣ್ತಿದೆ ಅಂತ ಅಂದ್ಕೊತೀನಿ. ಸೊ ಈ ಹದ ಬರೋವರೆಗೂ ನೀವು ನೀಟಾಗಿ ರುಬ್ಕೋಬೇಕು. ಸೊ ಈಗ ಮಿಕ್ಕಿದ್ದೆಲ್ಲ ರುಬ್ಕೊಳ್ಳೋಣ. ಸೊ ಈಗ ಲಾಸ್ಟ್ ರೌಂಡ್ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಲಾಸ್ಟ್ ರೌಂಡ್ ರುಬ್ಬೋದಕ್ಕೆ ಹಾಕಿದಾಗ ನಾವು ಏನು ಅವಲಕ್ಕಿ ನೆನೆಸಿ ಇಟ್ಕೊಂಡಿರ್ತೀವಲ್ಲ, ಅವಲಕ್ಕಿ ಹೇಳಿದ್ನಲ್ಲ ನಾನು ಅಳತೆ, ಅದನ್ನು ಇವಾಗ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿ ಇವಾಗ ಗ್ರೈಂಡ್ ಮಾಡೋಣ ಲಾಸ್ಟ್ ರೌಂಡಲ್ಲಿ. ಸೊ ನೋಡಿ, ನಾನು ಆಗ್ಲಿಂದ ಏನು ರುಬ್ಕೊಂಡಿದ್ದೀನಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ನಾನು ನೀಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈಗ ಲಾಸ್ಟ್ ರೌಂಡ್ ಏನು ರುಬ್ಬಿದ್ವಿ ಅಲ್ಲ ಅವಲಕ್ಕಿ ಹಾಕಿ, ಸೊ ಇದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಈಗ ನಾನು ಅದು ಅವಲಕ್ಕಿದು ಏನು ರುಬ್ಬಿದ್ನಲ್ಲ ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಅವಲಕ್ಕಿದು ರುಬ್ಬಿರ್ತೀವಲ್ಲ ಅದೆಲ್ಲದಕ್ಕೂ ಮಿಕ್ಸ್ ಆಗಬೇಕು. ಸೊ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಇದೇ ರೀತಿ ನೀವು ರುಬ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ತಪ್ಪಲೆ ಫುಲ್ಲು ಇದು ತಪ್ಪಲೆದ ಮೂತಿ ಇರುತ್ತಲ್ಲ ಫುಲ್ ಕ್ಲೋಸ್ ಆಗಬೇಕು. ಈ ರೀತಿ ಕ್ಲೋಸ್ ಮಾಡಿಕೊಂಡು ಇದ್ರ ಮೇಲೆ ಏನಾದರೂ ಒಂದು ಭಾರ ಇಟ್ಕೋಬೇಕು ನೀವು. ನಾನೊಂದು ಕಲ್ಲಿಡ್ತೀನಿ, ಈ ಥರ ಏನಾದರೂ ಭಾರ ಇಡಬೇಕು. ಭಾರ ಇಡೋದ್ರಿಂದ ನೀಟು ಒಳಗಡೆ ದಮ್ ಕಟ್ಟಿ ನೀಟಿಗೆ ಹಸಿಟ್ಟು ಉಬ್ಬುತ್ತೆ, ಹುಳಿ ಬರುತ್ತೆ. ಆ ಥರ ಹುಳಿ ಬಂದರೆ ನೀಟಿಗೆ ಟೇಸ್ಟ್ ಬರುತ್ತೆ ಹಸಿಟ್ಟು. ಸೊ ಈ ರೀತಿ ಇಟ್ಕೊಂಡು ಇದನ್ನು ಮಾರ್ನಿಂಗ್ವರೆಗೂ ಇದೇ ರೀತಿ ನೀವು ಹಸಿಟ್ಟನ್ನ ನೆನೆಯೋದಕ್ಕೆ ಬಿಡಬೇಕು. ಸೊ ಇವಾಗ ಮಾರ್ನಿಂಗ್ವರೆಗೂ ಹೀಗೆ ಬಿಡೋಣ. ಮಾರ್ನಿಂಗ್ ಆದಮೇಲೆ ನಾನು ನೆಕ್ಸ್ಟ್ ಇದು ಹೇಗೆ ದೋಸೆ ಹಾಕೋದು ಅಂತ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ನಾನು ನೆನ್ನೆ ನೈಟು ಹಿಟ್ಟು ರುಬ್ಬಿ ಇಟ್ಟಿದ್ನಲ್ಲ ದೋಸೆಗೆ, ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ. ಆ್ಯಕ್ಚುಲಿ ನನಗೆ ಈ ತಪ್ಪಲೆಯಲ್ಲಿ ಅರ್ಧ ತಪ್ಪಲೆ ಇತ್ತು ಅಷ್ಟೇ. ಇವಾಗ ನೋಡಿ ಆಲ್ರೆಡಿ ಮುಕ್ಕಾಲು ತಪ್ಪಲೆ ಬಂದಿದೆ ಆ್ಯಂಡ್ ನೀಟ್ಗೆ ಉಬ್ಬಿದೆ ಹಸಿಟ್ಟು ಸಹ ನೋಡಿ. ಸೊ ನೀವು ನೈಟ್ ರುಬ್ಬಿಟ್ಕೊಂಡು ಮಾರ್ನಿಂಗ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ನೆಂದಿರುತ್ತೆ. ಇವಾಗ ದೋಸೆ ಹಾಕಿದ್ರೆ ಫುಲ್ ಗರಿಗರಿಯಾಗಿ ಬರುತ್ತೆ. ಸೊ ದೋಸೆ ಹಿಟ್ಟು ರುಬ್ಬೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅಂದ್ಕೊತೀನಿ. ಸೊ ಈಗ ಹೇಗೆ ಮಾಡೋದು, ಹಿಟ್ಟನ್ನ ಹದವಾಗಿ ಕಲಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಸೊ ಈಗ ಹಿಟ್ಟಿಗೆ ನಾವು 2 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ರುಚಿಗೆ ತಕ್ಕನಷ್ಟು. ನೀವು ಹಿಟ್ಟನ್ನ ಸ್ವಲ್ಪ ಉಪ್ಪಾಕಿ ಕಲಸಿದ್ಮೇಲೆ ಟೇಸ್ಟ್ ಮಾಡಿ ಮತ್ತೆ ಬೇಕಾದರೂ ಹಾಕ್ಕೋಬೋದು. ಸೊ ಈಗ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು, ನೀವು ಯಾವ ಗ್ಲಾಸಲ್ಲಾದರೂ ಆಗಲಿ ಒಂದು ಟೀ ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಉಪ್ಪೇನು ಹಾಕಿರ್ತೀರಲ್ಲ ಆ ಉಪ್ಪು ಮೇಲೆ ಹಾಕ್ಕೊಳ್ಳಿ. ಸೊ ಹಾಕಿ ಈಗ ನೀಟಿಗೆ ನೀವು ಮೇಲೆ ಫಸ್ಟ್ ಈ ಥರ ಮಾಡ್ಕೋಬೇಕು. ಉಪ್ಪೆಲ್ಲ ನೀಟಿಗೆ ಕರಗುತ್ತೆ ಮೇಲೆ ಈ ರೀತಿ ಮಾಡಿಕೊಂಡ್ರೆ ನೀರಲ್ಲಿ. ನೋಡಿ ಬುರುಗ್ ಬರ್ತಿದೆ, ಹುಳಿ ಚೆನ್ನಾಗಿ ಬಂದಿದೆ ಹಸಿಟ್ಟು. ಸೊ ನೀಟಿಗೆ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಚಿನ್ನುಮ ನನ್ನ ಮಗಳದು ಸೆಂಟ್ರಲ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಏನು ಅನ್ಕೋಬೇಡಿ. ಸೊ ಇದನ್ನು ನೀಟ್ಗೆ ಮಿಕ್ಸ್ ಮಾಡ್ಕೋಬೇಕು. ನೀಟ್ಗೆ ಉಪ್ಪೆಲ್ಲ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ನೋಡಿ ಈ ರೀತಿ ಫಾಸ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ನಾವು ಹಾಕಿರೋ ಉಪ್ಪು ಫುಲ್ ಹಿಟ್ಟಿಗೆಲ್ಲ ಹದವಾಗಿ ಹಿಡಿಯುತ್ತೆ. ಒಂದು 2 ಮಿನಿಟ್ಸ್ ಈ ರೀತಿ ನೀವು ಮಾಡ್ಕೋಬೇಕು. ಸೊ ನೋಡಿ ಹಿಟ್ಟು ಹದವಾಗಿ ನೀಟಾಗಿ ಬಂದಿದೆ ನೋಡಿ. ಇಷ್ಟು ಹದ ಬಂದರೆ ಸಾಕು, ಗೊತ್ತಾಗ್ತಿದೆ ಅಂದ್ಕೊತೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಅಂದರೆ ನೋಡಿ ಈ ರೀತಿ ಒಂದು ಕೈಗೆ ಹಚ್ಕೊಂಡ್ರೆ ಫುಲ್ ಕೋಟಿಂಗ್ ಬರಬೇಕು. ಸೊ ಇದು ಹದ ದೋಸೆ ಹಿಟ್ಟಿಗೆ ಬರಬೇಕು. ಸೊ ಇವಾಗ ನಾನು ದೋಸೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ನೋಡಿ ಇವಾಗ ಇಂಚು ಕಾದಿದೆ. ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಈ ರೀತಿ ಹಾಕಿ ಇಂಚಿಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟು ದೋಸೆ ಹಾಕ್ತೀನಿ. ಒಂದು 2 ಮಿನಿಟ್ಸ್ ಇದಾಗುತ್ತೆ ನೋಡಿ. ಎಷ್ಟು ನೀಟಾಗಿ ಹರಡಿದೆ ದೋಸೆ ಹಿಟ್ಟು. ಸೊ ತುಂಬ ಕೆಂಪಗೆ ಸಹ ಬರುತ್ತೆ. ಈ ರೀತಿ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ. ಸೊ ನೋಡಿ ಹಿಟ್ಟೆಲ್ಲ ಇವಾಗ ಸ್ವಲ್ಪ ಬೆಂದಾಗಿದೆ. ಈ ಟೈಮಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಅಳತೆ ತನಕ ಒಂದು 2 ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ ಹಸಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಸೊ ಹಾಗಾಗಿ ಇದು ದೋಸೆಯಲ್ಲಿ ತೂತು ಬಿದ್ದಿರೋದು. ಹಿಟ್ಟು ಅದ ತುಂಬ ಚೆನ್ನಾಗಿ ಬಂದಿದೆ, ಹಿಟ್ಟು ತುಂಬ ಚೆನ್ನಾಗಾಗಿದೆ ನೋಡಿ. ಇವಾಗ ಎಷ್ಟು ನೀಟ್ಗೆ ಎದ್ದೊಳುತ್ತೆ ದೋಸೆ. ಕೆಲವರು ಇಂಚಿಗೆ ಈರುಳ್ಳಿ ಎಲ್ಲ ಹಚ್ಚಿ ಹಾಕ್ತಾರೆ ದೋಸೆನ, ಎದ್ದೊಳಲ್ಲ ಅಂತ ಹೇಳಿಬಿಟ್ಟು. ನಾನು ಮಾಡಿದ್ದೀನಲ್ಲ ಆ ರೀತಿ ನೀವು ಮಾಡಿ, ತುಂಬಾ ನೀಟಾಗಿ ಬರುತ್ತೆ ದೋಸೆ ನೋಡಿ. ಅಷ್ಟೇ, ಕಲ್ಲರ್ ಸಹಿತ ನೋಡಿ ಎಷ್ಟು ಕೆಂಪಗೆ ಬಂದಿದೆ. ಮಾಡ್ತಿದ್ರೆ ಘಮ ಸಹ ಅಷ್ಟೇ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಅಂತಿದೆ ನೋಡಿ. ಎಷ್ಟು ನೀಟ್ಗೆ ಎದ್ದೊಳ್ತು, ಸ್ವಲ್ಪನೂ ರಿಸ್ಕಿ ಅನಿಸ್ತಿಲ್ಲ ದೋಸೆ ತಿರುವಾಕೋದಕ್ಕೆ ನಮಗೆ. ಸೊ ನೋಡಿ ಈಗ ಆಗಿದೆ ನೋಡಿ, ನೀಟ್ಗೆಲ್ಲ ಕೆಂಪಾಗಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇಲ್ಲಿ ಆ್ಯಕ್ಚುಲಿ 2 ತಿನ್ನೋರು ಸಹ ಒಂದು 3 ತಿಂತಾರೆ, ಆ ಥರ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಒಂದ್ಸರಿ ಟ್ರೈ ಮಾಡಿ ನೀವು.
ಸೊ ಈಗ ಮಸಾಲೆ ದೋಸೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ನೀವು ಫಸ್ಟ್ನೇ ದೋಸೆ ಹಾಕೋವಾಗ ಹೆಂಚಿಗೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ಮತ್ತು ನೆಕ್ಸ್ಟ್ ಹಾಕ್ಕೊಳೋದು ಬೇಡ. ಸೊ ಇದು ಮಸಾಲೆ ದೋಸೆ ಹೇಗೆ ಹಾಕೋದಂತ ತೋರಿಸ್ತೀನಿ. ಇದೊಂದು 2 ಮಿನಿಟ್ಸ್ ಆಗಲಿ ಈಗ. ಸೊ ಮಸಾಲೆ ದೋಸೆ ಆಗಿದ್ದರಿಂದ ನಾನು ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ ಅಲ್ಲಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೀವು ಮಸಾಲೆ ದೋಸೆ ಆಗಿದ್ದರಿಂದ ಅಲ್ಲಲ್ಲಿ ತುಪ್ಪ ಹಾಕ್ಕೊಂಡು ನೀಟಿಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಪಲ್ಯ ಏನು ಮಾಡಿರ್ತೀರಲ್ಲ ನೀಟಿಗೆ ಈ ರೀತಿ ಸೆಂಟ್ರಿಗೆ ಹಾಕೋಬೇಕು. ನೀವು ಸೆಂಟ್ರಿಗೆ ಇಟ್ಕೋಬೇಕು. ಕಾಣ್ತಿದೆ ಅಂದ್ಕೊತೀನಿ. ಸೆಂಟ್ರಿಗೆ ಇಟ್ಕೊಂಡು ಫ್ಲೇಮ್ನ ಫುಲ್ಲು ಲೋ ಫ್ಲೇಮ್ ಮಾಡಿ ದೋಸೆ ಫಸ್ಟು ಸುತ್ತು ನೀಟಿಗೆ ಎಬ್ಸ್ಕೋಬೇಕು. ನೋಡಿ ಎಷ್ಟು ನೀಟಿಗೆ ಎದ್ದುಬಿಡ್ತು. ಸೊ ನೋಡಿ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ. ದೋಸೆ ಲೈಕ್ ಮಾಡದೇ ಇರೋರು ಸಹ ಈ ರೀತಿ ಒಂದ್ಸರಿ ಮಾಡಿಕೊಡಿ, ತಿಂದೇ ತಿಂತಾರೆ. ಸೊ ನೋಡಿ ಕ್ರಿಸ್ಪಿಯಾಗಿ ಮತ್ತು ಕಲರ್ಫುಲ್ಲಾಗಿರೋ ದೋಸೆ ಚಟ್ನಿ ಪಲ್ಯ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಆ ರೀತಿ ಟ್ರೈ ಮಾಡಿ, ನಿಮಗೂ ಖಂಡಿತ ಇದೇ ರೀತಿ ಬರುತ್ತೆ. ರುಚಿ ಮಾತ್ರ ತುಂಬ ಅದ್ಭುತವಾಗಿದೆ. ಸೊ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಯೂಸ್ಫುಲ್ ಆಗೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.